ಇನ್ನು 16 ವರ್ಷದೊಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದ್ದೇ ತಡ ಬಾಗಲಕೋಟೆಯಲ್ಲೂ ಕೂಡ ಶುರುವಾಯಿತು ಪರ ವಿರೋಧ ಮಾತುಗಳು. ಹಾಗಿದ್ರೆ ಒಂದು ಕಡೆ ಮಕ್ಕಳಿಗೆ 16 ವರ್ಷದ ಒಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿರುವಂತದ್ದು ಒಳಿತು ಅಂತ ಕೆಲವೊಂದಷ್ಟು ಜನ ಹೇಳ್ತಾ ಇದ್ರೆ, ಮತ್ತಷ್ಟು ಜನರು ಇದನ್ನ ವಿರೋಧಿಸ್ತಾ ಇದ್ದಾರೆ. ಇದು ಸರ್ಕಾರದಿಂದ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡ್ತಾ ಇರುವಂತಹ ವಿಚಾರ ಏನಿದೆ, 16 ವರ್ಷದ ಒಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬಳಕೆಯನ್ನ ಬ್ಯಾನ್ ಮಾಡಬೇಕು ಅಂತ ನಿರ್ಧಾರ ಆಗಿದೆ. ಈಗ ಬಾಗಲಕೋಟೆಯಲ್ಲಿ ಈ ವಿಚಾರದಲ್ಲಿ ಪರ ವಿರೋಧ ಮಾತುಗಳು ಕೇಳಿ ಬರ್ತಾ ಇದೆ. ಇದು ಸರ್ಕಾರ ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡಬೇಕು, 16 ವರ್ಷದ ಒಳಗಿನ ಮಕ್ಕಳು ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಅನ್ನ ಬಳಕೆ ಮಾಡಬಾರದು ಅಂತ ಇವತ್ತಿನ ಬಜೆಟ್ ನಲ್ಲಿ ಒಂದು ಕ್ರಾಂತಿಕಾರಿ ನಿರ್ಧಾರವನ್ನ ಸಿದ್ದರಾಮಯ್ಯನವರು ತಗೊಂಡು ಸಿಎಂ ಆಗಿಟ್ಕೊಂಡು ಈಗ ಪರ ವಿರೋಧಗಳು ಈ ವಿಚಾರದಲ್ಲಿ ಕೇಳಿ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾ ಬ್ಯಾನ್ ಅಂತಾರೆ, ಬಟ್ ಅವೆಲ್ಲ ಈಗೆಲ್ಲ ಹೋಮ್ವರ್ಕ್ ಎಲ್ಲ ಹುಡುಗರು ಎಲ್ಲ ಗೂಗಲ್ ನೋಡೇ ಹೋಮ್ವರ್ಕ್ ಮಾಡಕತ್ತಾರೆ. ಈಗ ಅದು ಹೆಂಗೆ ಇಂಪ್ಲಿಮೆಂಟ್ ಮಾಡ್ತೀನಿ ಅಂತಂದು ಮೊಬೈಲ್ ಬ್ಯಾನ್ ಮಾಡಿರಿ, ಕಂಪ್ಲೀಟ್ 16 ವರ್ಷದ ಹುಡುಗರಿಗೆ ಶಾಲ್ಯಾಗ ಮೊಬೈಲ್ ಬ್ಯಾನ್ ಮಾಡಿರಿ. ಆದ್ರೆ ಇದು ಸೋಷಿಯಲ್ ಮೀಡಿಯಾ ಅಷ್ಟೇ ಬ್ಯಾನ್ ಅಂತಾರೆ, ಅದು ಹೆಂಗೆ ಇಂಪ್ಲಿಮೆಂಟ್ ಮಾಡ್ತಾರೋ ಅದ್ರ ಅಡ್ಡಗೋಡಿ ಮೇಲೆ ದೀಪ ಇಟ್ಟಂಗೆ ಮತ್ತೆ ಮಾಡ್ಯಾರ. ಅದನ್ನ ಅದು ನಮಗೆ ಇದು ಆಗಿಲ್ಲ, ಸರಿಯಾಗಿ ತಿಳುವಳಿಕೆ ಬಂದಿಲ್ಲ ಅದು ಯಾರಿಗೂ. ಮತ್ತು ಸೀರೆ ಕೊಡ್ತೀನಿ ಅಂತಾರ, ಮತ್ತು ಇವು ಗಂಡ್ಮಕ್ಳು ಏನು ಮಾಡ್ಯಾರ, ಮತ್ತು ಪುರುಷರು ಏನು ಮಾಡ್ಯಾರ, ಅವ್ರಿಗೂ ಪ್ಯಾಂಟ್ ಶರ್ಟ್ ಕೊಡ್ರಲ್ಲ, ಮತ್ತು ತಪ್ಪೇನೈತಿ? ನಾಳೆ ಇವೆಲ್ಲ ಎಲ್ಲರೂ ಪ್ಲೀಸ್ ಮಾಡಕ್ಕೆ ಹೋಗಿ ನಮ್ಮನ್ನ ಈ ಜನಸಾಮಾನ್ಯರು ಈ ಇನ್ಕಮ್ ಟ್ಯಾಕ್ಸ್ ತುಂಬೋರ್ನ ಹಾಳು ಮಾಡಕತ್ತಾರ. ನಾವು ಎಷ್ಟಂತ ತುಂಬಕ್ರಿ, ಅದನ್ನ ಡಿವೈಡ್ ಮಾಡಕ್ಕೆ ಕೊಡೋರ, ನೀವು ಬೇರೆ ಟ್ಯಾಕ್ಸ್ ಈಗ ನಮ್ಗೆ ಸರ್ಕಾರಕ್ಕೆ ಏನು ಟ್ಯಾಕ್ಸ್ ಬರ್ತೈತಿ ಅದನ್ನ ನೀವು ಅಲ್ಲಿ ಹಂಚವ್ರು. ಅದಕ್ಕೆ ದಯವಿಟ್ಟು ಇಂಥವೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಮತ್ತು ಬಾಗಲಕೋಟೆಗಂತೂ ಏನೇನೂ ಇಲ್ಲ ಈ ಸಲ. ಸರ್ಕಾರಿ ಮೆಡಿಕಲ್ ಕಾಲೇಜ್ ಅಂದ್ರೆ ಅದನ್ನ ಅಷ್ಟ ಕುಂತೈತೆ. ಅದೇನು ಮಾಡ್ತೀನಿ ಅಂತೀರಿ, ಅದ್ರಾಗ ಏನು ಅಮೌಂಟ್ ಎಷ್ಟು ಇಟ್ಟಿರಿ, ಹಣ ಅನುದಾನ ಇಲ್ಲ, ಏನೂ ಇಲ್ಲ. ಹಣ ಎಷ್ಟು ಒದಗಿಸಿರಿ ಗೊತ್ತಿಲ್ಲ. ಇದ್ರಾಗ ನಮ್ಮ ನೀರಾವರಿಗೆ ನಿಮ್ಮ ಒಳಗಡೆ ಸಂತ್ರಸ್ತರಿಗೆ ಒಂದು 30 ಲಕ್ಷ 40 ಲಕ್ಷ ಅಂತ ಮಾಡಿರಿ, ಅದಕ್ಕೂ ಅನುದಾನ ಎಷ್ಟು ಇಟ್ಟಿರಿ ಗೊತ್ತಿಲ್ಲ. ಭೂ ಸ್ವಾಧೀನ ಪ್ರಕ್ರಿಯೆ ಆರಂಭ ಅಂತ ಕೊಟ್ಟಿರಿ, ಎಷ್ಟು ಅದು 3 ವರ್ಷದಾಗ ಅಂತೇಳಿ ನೀವೇ ಹೇಳಿರಿ. 3 ವರ್ಷದಾಗ ಆಗತ್ತೋ ಎಲ್ಲೋ ಗೊತ್ತು, ತಿರುಗಿ ಮತ್ತೆ 1 ವರ್ಷ ಆಗ್ತದೆ. ಮತ್ತು ಈ ಭೂ ಸ್ವಾಧೀನ ಮಾಡ್ಕೊಂಡದ್ದು ಈ 1700-1800 ನಮ್ಮ ಎಕರೆ ನಮ್ಮ ಇಲ್ಲಿ ಭೂ ಸ್ವಾಧೀನ ಮಾಡ್ಕೊಂಡ್ರಿ, ಆಲ್ರೆಡಿ ಜಜ್ಮೆಂಟ್ ಆಗ್ಯಾವು. ಅದಕ್ಕೆ ಏನು ಕೊಡ್ತೀರಿ, ಎಷ್ಟು ಕೊಟ್ಟಿರಿ, ಏನು ಕೊಟ್ಟಿರಿ, ಅದಕ್ಕೂ ಎಷ್ಟು ಹಣ ಅನುದಾನ ಇಟ್ಟಿರಿ, ಅದು ಏನು ಗೊತ್ತಿಲ್ಲ. ಯಾವ್ಯಾವೂ ಇಲ್ಲ. ಈ ಸಲ ಬಾಗಲಕೋಟೆ ಮತ್ತು ಉಪಚುನಾವಣೆ ಬರಕತ್ತೈತಿ. ಅದರ 16 ವರ್ಷದ ಮಕ್ಕಳಿಗೆ ಮೊಬೈಲ್ ಅನ್ನ ನಿರ್ಬಂಧನೆ ಮಾಡಿದ್ರು, ಒಂದು ಸ್ವಾಗತಾರ್ಹ ಒಂದು ವಿಷಯ. ಆದ್ರೆ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತದೋ ಗೊತ್ತಿಲ್ಲ, ದ್ವಂದ್ವಾಗ್ಯದ ಪೂರ್ತಿ. ಇನ್ನು ನಮಗೂ ಅದ್ರ ಬಗ್ಗೆ ಏನು ಡಿಸಿಷನ್ ತಗೊಂಡ್ರು, ಯಾವ ನಿರ್ಧಾರದ ಮೇಲೆ ತಗೊಂಡ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ. ನಿಜವಾಗಿ ಹೇಳ್ಬೇಕಂದ್ರೆ ನಮ್ಮ ಶಾಲೆ ಪ್ರೊಸೀಜರ್ ಶುರು ಆಗೋದೇ ನಮ್ದು ದಾಖಲಾತಿಯಿಂದ ಹಿಡ್ಕೊಂಡು ಆನ್ಲೈನ್ ಅಪ್ಲಿಕೇಶನ್ ಅಂತಾನೆ ಶುರು ಮಾಡ್ತೀವಿ. ರಿಸಲ್ಟ್ಸ್ ಎತ್ತಾಗ ಆನ್ಲೈನ್ಯಾಗ ಇಂಟರ್ನೆಟ್ ಬಳಸಿ ಮೊಬೈಲ್ನಾಗ ನೋಡುವಂತ ವ್ಯವಸ್ಥೆಯನ್ನ ಇತ್ತೀಚಿನ ದಿನಮಾನದೊಳಗೆ ಮಾಡ್ಯಾರ. ಈಗ ಮಾಡಿ ಹುಡುಗರಿಗೆಲ್ಲ ನಾವು ಪ್ರಾಜೆಕ್ಟು, ಹೋಮ್ವರ್ಕು, ಕ್ಲಾಸು, ಎಕ್ಸಾಮು, ಕ್ವಶನ್ ಪೇಪರ್ ಪ್ರತಿಯೊಂದನ್ನು ಮೊಬೈಲ್ ಬೇಸ್ ಅಂತಾನೆ ಈ ಕೊರೋನಾ ಆದ್ಮೇಲೆ ಇತ್ತೀಚೆಗೆ ದಿನಗಳೊಳಗೆ ಮಾಡಿಬಿಟ್ಟಿವಿ. ಈಗ ಅವ್ರು ಆಗ್ಲೇ ಆಲ್ರೆಡಿ ಅಡಿಕ್ಟ್ ಆಗ್ಯಾರ. ಪೂರ್ತಿ ಬ್ಯಾನ್ ಮಾಡೋ ಬದ್ಲಿ ಅದರ ಒಂದು ಕೆಡಕನ್ನ ಅದರಿಂದ ಆಗುವಂತ ಅನಾಹುತಗಳನ್ನ ತಪ್ಪಿಸೋ 16 ವರ್ಷದ ಒಳಗಿನ ಮಕ್ಕಳಿಗಾಗಿ ಈ ಒಂದು ಸಾಮಾಜಿಕ ಜಾಲತಾಣವನ್ನು ನಿರ್ಬಂಧ ಮಾಡಿರೋದು ಅತ್ಯಂತ ಸ್ವಾಗತಾರ್ಹ. ಇಡೀ ದೇಶದಲ್ಲಿ, ಇಡೀ ವಿಶ್ವದಲ್ಲಿ ಇದೊಂದು ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಅತ್ಯುತ್ತಮವಾದಂಥ ಒಂದು ನಿರ್ಧಾರ ಎನ್ನಬಹುದು. ಇಂದಿನ ಮಕ್ಕಳು ಪ್ರತಿಯೊಬ್ಬರು ಸೋಷಿಯಲ್ ಮೀಡಿಯಾ ಒಂದು ಮೊಬೈಲನ್ನು ಹಿಡಿದಾಗ ಸಾಕಷ್ಟು ಇಡೀ ಜಗತ್ತು ಓಪನ್ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಅದರಲ್ಲಿ ಅಶ್ಲೀಲ ಆಗಿರ್ಬೋದು, ಮತ್ತೊಂದು ಒಳ್ಳೆಯದು ಕೆಟ್ಟದ್ದು ಸಾಕಷ್ಟು ಕೆಟ್ಟ ಒಂದು ನಿರ್ಧಾರಗಳೇ, ಕೆಟ್ಟ ಒಂದು ಜಾಲತಾಣಗಳೇ ಹೆಚ್ಚಾಗಿ ಓಡುತ್ತಿರೋದ್ರ ಆ ಒಂದು ನಿರ್ಧಾರ 16 ವರ್ಷದ ಮಕ್ಕಳಿಗಾಗಿ, 16 ಹೊರಗಿನ ಮಕ್ಕಳಿಗಾಗಿ ಇದೊಂದು ನಿರ್ಬಂಧಗೊಳಿಸಿರೋದು ಅತ್ಯಂತ ಸ್ವಾಗತಾರ್ಹ. 16 ವರ್ಷ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡೋದು ನನ್ನ ಪ್ರಕಾರ ಒಳ್ಳೆ ಐಡಿಯಾ. 16 ವರ್ಷದ ಕೆಳಗಿನ ಪ್ರಾಯದಲ್ಲಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋ ಅವಶ್ಯಕತೆನೇ ಇಲ್ಲ ಅಂತ ನನಗೆ ಅನಿಸುತ್ತೆ. ಮತ್ತು ಇದೊಂದು ಒಳ್ಳೆ ನಿರ್ಧಾರ ಅಂತ ನಾನು ಅಂದ್ಕೊಳ್ತೀನಿ. 16 ವರ್ಷ ಆದಮೇಲೆ ನನಗೂ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ ಅವಾಗ ಒಂಚೂರು ಅವೇರ್ನೆಸ್ ಇರುತ್ತೆ, ಒಂಚೂರು ಐಡಿಯಾ ಇರುತ್ತೆ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಾಗುತ್ತೆ. ಅರ್ಲಿ ಏಜಲ್ಲಿ ಇಂಟರ್ನೆಟ್ ಆಕ್ಸೆಸ್ ಸಿಗ್ಬಿಟ್ಟು ಬೇಡದಿರೋ ಕಂಟೆಂಟ್ ಎಲ್ಲ ಸಿಗುತ್ತೆ. ಐ ಡೋಂಟ್ ಥಿಂಕ್ ದಟ್ಸ್ ಅ ಗುಡ್ ಐಡಿಯಾ. ಸೊ
16 ವರ್ಷ ಕೆಳಗಡೆ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಇಸ್ ಅ ಗುಡ್ ಐಡಿಯಾ ಇನ್ ಮೈ. ಇಂದಿನ ಬಜೆಟಲ್ಲಿ ಘೋಷಣೆ ಆದಂಥ 2 ಪ್ರಮುಖವಾದ ಅಂಶದಲ್ಲಿ ಮೊದಲನೇದು ಅಂಶ ಮೊಬೈಲ್ ಬಳಕೆ ನಿಷೇಧ 16 ವರ್ಷದ ಮಕ್ಕಳಿಗೆ ನಾನು ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಇದೊಂದು ಸರ್ಕಾರದ ಒಳ್ಳೆಯ ನಡೆ ಅಂತ ನಾನು ಭಾವಿಸ್ತೇನೆ. ಹಾಗೆ ಎರಡನೆಯ ಒಂದು ಅಂಶವಾದಂಥ ಉಚಿತ ಸೀರೆ ನೀಡುವಂಥ ಒಂದು ಭಾಗ್ಯಗಳು, ಇದಕ್ಕೆ ನನ್ನ ಅಭಿಪ್ರಾಯದಲ್ಲಿ ನಾನು ಭಾಗಶಃ ಇದನ್ನು ನಾನು ಒಪ್ಪಲಿಕ್ಕೆ ರೆಡಿ ಇಲ್ಲ. ಯಾಕೆಂದರೆ ಯಾವುದೇ ಒಂದು ವಸ್ತು ಆಗಲಿ ಯಾವುದೇ ಒಂದು ಉಚಿತವಾಗಿ ಕೊಡುವುದಿಲ್ಲ ಅರ್ಥ ಇಲ್ಲ, ಆರ್ಥಿಕವಾಗಿ ನಮ್ಮ ಒಂದು ರಾಜ್ಯದ ಮೇಲೆ ಹೊರೆ ಬೀಳುವ ಸಾಧ್ಯತೆ ಇದೆ ಅಂತ ನನ್ನ ಭಾವನೆ. ಎಸ್ 16 ವರ್ಷದ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬಳಕೆಯನ್ನು ನಿಷೇಧ ಮಾಡಿರುವಂಥದ್ದು ಈಗ ಪರ ವಿರೋಧಗಳಿಗೆ ಕಾರಣ ಆಗ್ತಾ ಇದೆ. ಇನ್ನು ಶಿಕ್ಷಕರು ಅನ್ಸುತ್ತೆ ಒಬ್ರು ಹೇಳಿದ್ರು ಲೇಡಿ, ಅವ್ರು ಹೇಳೋದು ಎಲ್ಲೋ ಒಂದ್ ಕಡೆ ಹೌದಲ್ವಾ ಅಂತ ಅನ್ಸುತ್ತೆ. ಅಡ್ಮಿಷನ್ ಪ್ರೋಸೆಸ್ ಇಂದ ಹಿಡಿದು ಮಕ್ಕಳಿಗೆ ಹೋಮ್ವರ್ಕ್ ಕಳಿಸೋದಾಗಿರ್ಬೋದು ಅಥವಾ ನೋಟ್ಸ್ ಆಗಿರ್ಬೋದು, ಇನ್ನು ಏನೇ ಅಸೈನ್ಮೆಂಟ್ಸ್ ಅಂತ ಕೊಡ್ತಾ ಹೋದಾಗ ಗೂಗಲ್ ಇದೆ ನೋಡ್ಕೊಂಡು ಬರೀರಿ ಅಂತ ಟೀಚರ್ಸ್ ಹೇಳ್ತಾರೆ ಆರಾಮಾಗಿ. ಇನ್ನು ನೋಟ್ಸ್ನ ಕೂಡ ಅಷ್ಟೇ, ಕೊಡೋವಂಥ ಅರ್ಧ ಗಂಟೆ ಕ್ಲಾಸಸ್ ಏನ್ ಮಾಡ್ತಾರೆ, ಇನ್ ಮಿಕ್ಕಿದ್ದನ್ನ ನಾನು ನೋಟ್ಸ್ ಕಳಿಸ್ತೀನಿ, ನೀವೇ ಅಲ್ಲಿ ಫೋನಲ್ಲಿ ನೋಡ್ಕೊಂಡು ಬರ್ಕೊಳ್ಳಿ ಅನ್ನುವಂಥ ಮಾತುಗಳನ್ನ ಹೇಳ್ತಾರೆ. ಈಗಿನ ಮಕ್ಕಳಿಗೆ ಅದೊಂದು ರೀತಿಯಾಗಿ ಅಡಿಕ್ಷನ್ ಆಗ್ಬಿಟ್ಟಿದೆ. ಅದರಿಂದ ಅವ್ರು ಹೊರಗೆ ಬರಬೇಕು ಅಂದ್ರೆ ಸಾಕಷ್ಟು ಕಾಲ ಹಿಡಿಯುತ್ತೆ. ಆದ್ರೆ ಅದನ್ನ ಅಷ್ಟಕ್ಕೆ ಸೀಮಿತಗೊಳಿಸ್ಕೋತಾ ಇಲ್ಲ ಯಾವುದೇ ಮಕ್ಕಳಾಗ್ಲಿ. ಸೋಷಿಯಲ್ ಮೀಡಿಯಾ ಅನ್ನೋದನ್ನ ಬಿಟ್ಟು ಅವರು ಯಾಕೆ ಫೋನ್ನ ಬಳಸಬೇಕು, ಏನೋ ನೋಟ್ಸ್ ಕಳಿಸಿದ್ದಾರೆ, ಅಸೈನ್ಮೆಂಟ್ ಇದೆ ಅಥವಾ ಹೋಮ್ವರ್ಕ್ ಮಾಡಬೇಕು ಅಷ್ಟಕ್ಕೆ ಮಾತ್ರ ಬಳಸ್ತಾರಾ? ಇಲ್ಲ. ಅದೊಂದು ರೀತಿ ಕೋತಿ ಕೈಯಲ್ಲಿ ಗುರ್ಗಂಜಿ ಅನ್ನುವಂಥ ಪದ ಏನಿದೆ ಆ ರೀತಿಯಾಗಿ ಬಳಕೆಯನ್ನ ಮಾಡ್ತಾ ಹೋಗ್ತಾ ಇರುವಂಥದ್ದು. ಏನೋ ಇದ್ರ ಜೊತೆ ಒಂದಷ್ಟು ಪರ್ಟಿಕ್ಯುಲರ್ ಅಪ್ಲಿಕೇಶನ್ಗಳನ್ನ ಮಕ್ಕಳು ಬಳಸಬಾರ್ದು ಅನ್ನುವಂಥದ್ದನ್ನ ಮಾಡಿದಿದ್ರೆ ಮೇ ಬಿ ಯೂಸ್ ಆಗ್ತಾ ಇತ್ತು ಅಥವಾ ಒಂದು ರೀತಿಯಾಗಿ ಒಪ್ಪಿಗೆ ಆಗ್ತಾ ಇತ್ತು ಅಂತ ಅನ್ಸುತ್ತೆ. ಪರ ವಿರೋಧಗಳು ಕೇಳಿ ಬರ್ತಾ ಇರ್ಲಿಲ್ಲ. ಆದ್ರೆ ಈಗ ತಗೊಂಡಿರುವಂತ ನಿರ್ಧಾರ ಅಂತೂ ಸರಿಯಾಗಿದೆ. ಆದ್ರೆ ಕೆಲವೊಂದಷ್ಟು ಹೇಳ್ತಾ ಹೋದಾಗ ಅಡ್ಮಿಷನ್ ಪ್ರೋಸೆಸ್ ಆಗಿರ್ಬೋದು, ಮತ್ತಷ್ಟು ವಿಚಾರಗಳಿಗೆ ಕೆಲವೊಂದಷ್ಟು ಬದಲಾವಣೆಗಳನ್ನ ಸರ್ಕಾರ ಮಾಡಬೇಕಾಗುತ್ತೆ. ಹಾಗೆ